ಡಿಯರ್ SSLC ಸ್ಟೂಡೆಂಟ್ಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಒಂದು ಅಂಕಕ್ಕೆ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರತಕ್ಕಂತಹ ಕ್ವಶನ್ ಇದಾಗಿರುತ್ತೆ. ಸೊ ಈ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಈ ಕ್ವಶನ್ ಅನ್ನು ಯಾವ ರೀತಿ ಸಾಲ್ವ್ ಮಾಡೋದು ನೋಡ್ತಾ ಹೋಗೋಣ. ಮೊದಲನೇದಾಗಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತಕ್ಕಂಥದ್ದು ಅಬ್ಜೆಕ್ಟಿವ್ಗೆ ಸಂಬಂಧಪಟ್ಟಂತಹ ಒಂದು ಟಾಪಿಕ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಪ್ರತಿಯೊಂದು ಅಬ್ಜೆಕ್ಟಿವ್ ಸಹ ಈ ಒಂದು 3 ಫಾರ್ಮ್ಸ್ ಅನ್ನ ಹೊಂದಿರುತ್ತೆ. ಅವ್ಯಾವಪ್ಪ ಅಂದ್ರೆ ಮೊದಲನೇದಾಗಿ ಪಾಸಿಟಿವ್ ಡಿಗ್ರಿ ಇರುತ್ತೆ, ನೆಕ್ಸ್ಟ್ ಕಂಪ್ಯಾರಿಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿ ಅಂತ. ಸೊ ನಿಮ್ಮ ಒಂದು ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ ಅಲ್ಲಿ ಅಬ್ಜೆಕ್ಟಿವ್ ಪದವನ್ನು ಗುರುತಿಸಿ ಅದರ 3 ಫಾರ್ಮ್ಸ್ ಅನ್ನ ನೀವು ರಿಮೆಂಬರ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನೋಡಿ, ಇಲ್ಲಿ ಕ್ಲೆವರ್ ಅಂತ ಇರತಕ್ಕಂಥದ್ದನ್ನ ಕ್ಲೆವರರ್ ದ್ಯಾನ್ ಅಂತ ಹೇಳಿ ನಾವು ಕಂಪ್ಯಾರಿಟಿವ್ ಅಲ್ಲಿ ಕರಿತೇವೆ, ಮತ್ತು ಸೂಪರ್ಲೇಟಿವ್ ಅಲ್ಲಿ ದ ಕ್ಲೆವರೆಸ್ಟ್ ಅಂತ ಮಾಡ್ತೇವೆ. ಅಂದ್ರೆ ಇಲ್ಲಿ ಕ್ಲೆವರ್ ಇರೋದು ಕ್ಲೆವರರ್ ಮತ್ತು ಕ್ಲೆವರೆಸ್ಟ್ ಆಗುತ್ತೆ. ಸೆಂಟೆನ್ಸ್ ಅಲ್ಲಿ ನಾವು ಬರಿಬೇಕಾದ್ರೆ ಕ್ಲೆವರರ್ ದ್ಯಾನ್ ಅಂತ ದ್ಯಾನ್ ಅನ್ನ ಜೊತೆಲಿ ಯೂಸ್ ಮಾಡ್ಕೊಳ್ತೇವೆ. ಅದೇ ರೀತಿ ಸೂಪರ್ಲೇಟಿವ್ ಸೆಂಟೆನ್ಸ್ ಅಲ್ಲಿ ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ಬಿಫೋರ್ ದ ಸೂಪರ್ಲೇಟಿವ್ ಡಿಗ್ರಿ ಅಡ್ಜೆಕ್ಟಿವ್. ಅದೇ ರೀತಿ ಟಾಲ್ ಇರೋದು ನೋಡಿ, ಟಾಲರ್ ದ್ಯಾನ್ ದ ಟಾಲೆಸ್ಟ್ ಆಗುತ್ತೆ. ಕೂಲ್ ಇರೋದು ಕೂಲರ್ ದ್ಯಾನ್ ದ ಕೂಲೆಸ್ಟ್ ಅಂತ ಆಗುತ್ತೆ. ಜನರಸ್ ಇರೋದು ನೋಡಿ, ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಜನರಸ್ ಇರೋದನ್ನ ನಾವು ಜನರಸರ್ ಅಂತ ಹೇಳಬಾರ್ದು, ಮೋರ್ ಜನರಸ್ ಅಂತ ಹೇಳ್ತೇವೆ. ಮೋರ್ ಜನರಸ್ ದ್ಯಾನ್ ಮತ್ತು ಮೋರ್ ಇರೋದನ್ನ ನಾವು ಸೂಪರ್ಲೇಟಿವ್ ಡಿಗ್ರಿ ಮೋಸ್ಟ್ ಅಂತ ಚೇಂಜ್ ಮಾಡಿಕೊಂಡು ಅಬ್ಜೆಕ್ಟಿವ್ ಅನ್ನ ಜನರಸ್ ಅಂತ ಹಾಗೆ ಬರಿತೇವೆ, ದ ಮೋಸ್ಟ್ ಜನರಸ್. ಗ್ರೇಟ್ ಇರೋದು ಗ್ರೇಟರ್ ದ್ಯಾನ್ ದ ಗ್ರೇಟೆಸ್ಟ್. ಕ್ವಿಕ್ ಕ್ವಿಕ್ಕರ್ ದ್ಯಾನ್ ದ ಕ್ವಿಕ್ಕೆಸ್ಟ್. ಪಾಪ್ಯುಲರ್ ಮೋರ್ ಪಾಪ್ಯುಲರ್ ದ್ಯಾನ್ ದ ಮೋಸ್ಟ್ ಪಾಪ್ಯುಲರ್. Beautiful more beautiful than the most beautiful. Fast faster than the fastest. Famous more famous than the most famous. ಸೊ ಈ ರೀತಿ ಅಬ್ಜೆಕ್ಟಿವ್ಗಳನ್ನ ನೀವು ಸರಿಯಾಗಿ ನೆನಪಿಟ್ಕೋಬೇಕು ವಿದ್ಯಾರ್ಥಿಗಳೇ. ಇನ್ನು ಸೆಂಟೆನ್ಸ್ ಅಲ್ಲಿ ಈ ರೀತಿ ನಿಮಗೆ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇಂಟು ಅದರ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಅಂದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟು, ಫಾರ್ ಎಕ್ಸಾಂಪಲ್ ಇಲ್ಲಿ ಕಂಪ್ಯಾರಿಟಿವ್ ಕೊಟ್ಟು ಅದನ್ನ ಸೂಪರ್ಲೇಟಿವ್ಗೆ ಚೇಂಜ್ ಮಾಡಿ ಅಂತ ಕೊಡ್ಬೋದು. ಅದೇ ರೀತಿ ಸೂಪರ್ಲೇಟಿವ್ ಕೊಟ್ಟು ಕಂಪ್ಯಾರಿಟಿವ್ಗೆ ಚೇಂಜ್ ಮಾಡಿ ಅಂತ ಕೊಡ್ಬೋದು, ಅಥವಾ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಕೊಟ್ಟು ನಿಮಗೆ ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಅಂತನಾದರೂ ಕೊಡ್ಬೋದು. ಹೀಗೆ ಯಾವುದೇ ರೀತಿ ಕೊಟ್ಟು ಇಂಟರ್ಚೇಂಜ್ ಮಾಡಲಿಕ್ಕೆ ಹೇಳ್ಬೋದು. ಇಲ್ಲಿ ಫಸ್ಟ್ ಒಂದು ಗಮನಿಸಿ, ಸ್ವಾಮಿ ವಾಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ. ಸೊ ಇಲ್ಲಿರ್ತಕ್ಕಂಥದ್ದನ್ನ ಅಬ್ಜೆಕ್ಟಿವ್ ಗಮನಿಸಿ ವಿದ್ಯಾರ್ಥಿಗಳೇ, ದ ಕ್ಲೆವರೆಸ್ಟ್ ಅಂತ ಇದೆ. ಅಂದ್ರೆ ಇದೊಂದು ಸೂಪರ್ಲೇಟಿವ್ ಅಲ್ಲಿ ಇರೋ ಸೆಂಟೆನ್ಸ್ ಅಂತ ನಮಗೆ ಸೆಂಟೆನ್ಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ಈಗ ಇದನ್ನ ಸೂಪರ್ಲೇಟಿವ್ ಡಿಗ್ರಿ ಅಂತ ಅನ್ಕೊಂಡ್ರೆ, ಈಗ ನಾವು ಚೇಂಜ್ ಮಾಡಬೇಕಾಗಿರೋದು ಪಾಸಿಟಿವ್ ಡಿಗ್ರಿ ಮತ್ತು ಕಂಪ್ಯಾರಿಟಿವ್ ಡಿಗ್ರಿ. ಸೊ ಇವೆರಡಕ್ಕೆ ಚೇಂಜ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತಕ್ಕಂಥದ್ದನ್ನ ನೋಡೋಣ. ನಿಮ್ಮ ಪರೀಕ್ಷೆಯಲ್ಲಿ ಒಂದೇ ಕೇಳಿರ್ತಾರೆ, ಬಟ್ ಇಲ್ಲಿ ಯಾವುದೇ ಒಂದು ಡಿಗ್ರಿಗೆ ಕೇಳಿದ್ರು ಕೂಡ ಹೇಗೆ ಸಾಲ್ವ್ ಮಾಡಬೇಕು ಅಂತ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಈಗ ಮೊದಲನೇದಾಗಿ ಪಾಸಿಟಿವ್ ಡಿಗ್ರಿಗೆ ನಾವು ಚೇಂಜ್ ಮಾಡಬೇಕು. ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು ಅಂದ್ರೆ ಮೊದಲನೇದಾಗಿ ನಾವು ಬರ್ಕೋಬೇಕಾಗಿರೋದು ನೋ ಅದರ್ ಅಂತಕ್ಕಂತಹ ವರ್ಡ್ಸ್ ಅನ್ನ ಬರೆದುಕೊಳ್ಬೇಕು. ನೋ ಅದರ್ ಆದ ತಕ್ಷಣ ಇಲ್ಲಿ ಗಮನಿಸಿ, ಕೊನೆಯ ಭಾಗದಲ್ಲಿ ನಿಮಗೆ ಸಿಗುತ್ತೆ ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ಇಲ್ಲಿದೆ ಅಲ್ವಾ. ಸೊ ಈ ಪಾರ್ಟ್ ಅನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ನೋ ಅದರ್ ಬಾಯ್ ಇನ್ ದ ಕ್ಲಾಸ್. ಸರಿಯಾಗಿ ಗಮನಿಸ್ತಾ ಬನ್ನಿ ನೋಡಿ, ನೋ ಅದರ್ ಬಾಯ್ ಇನ್ ದ ಕ್ಲಾಸ್. ಸೊ ಈ ಒಂದು ಲಾಸ್ಟ್ ಪಾರ್ಟ್ ಅನ್ನ ತೆಗೆದುಕೊಂಡಿದ್ದೇವೆ. ಈಗ ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಗಮನಿಸೋಣ. ಇಲ್ಲಿ ವಾಸ್ ಅಂತ ಹೆಲ್ಪಿಂಗ್ ವರ್ಬ್ ಇದೆ ನೋಡಿ, ಇದನ್ನೇ ತೆಗೆದುಕೊಳ್ಬೇಕಾಗುತ್ತೆ. ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆದ ತಕ್ಷಣನೇ ಆಸ್ ಅಂತ ಬರೆದುಕೊಂಡು ಅಬ್ಜೆಕ್ಟಿವ್ ಪಾರ್ಟ್ ಅನ್ನ ಗಮನಿಸಬೇಕು. ನೋಡಿ, ಇಲ್ಲಿ ಕ್ಲೆವರೆಸ್ಟ್ ಅಂತ ಇದೆ. ನಾವು ಪಾಸಿಟಿವ್ ಡಿಗ್ರಿಗೆ ತೆಗೆದುಕೊಳ್ಬೇಕಾಗಿರೋದ್ರಿಂದ ಕ್ಲೆವರ್ ಅಂತ ಮಾತ್ರ ತೆಗೆದುಕೊಳ್ತೇವೆ, ನೆನ್ಪಿಟ್ಕೊಳ್ಳಿ. ಸೊ ಈಗ ವಾಸ್ ಆಸ್ ಕ್ಲೆವರ್ ಅಂತ ಬರೆದುಕೊಳ್ತೇವೆ. ವಾಸ್ ಆಸ್ ಕ್ಲೆವರ್ ಆಸ್. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಅಬ್ಜೆಕ್ಟಿವ್ಗಿಂತ ಮೊದಲು ಎರಡೂ ಕಡೆ ಆಸ್ ಬಂದಿರೋದನ್ನ ನೀವು ಸರಿಯಾಗಿ ಗಮನಿಸಿ. ಎಲ್ಲ ಒಂದು ಸೆಂಟೆನ್ಸ್ ಅಲ್ಲೂ ಪಾಸಿಟಿವ್ ಡಿಗ್ರಿ ಚೇಂಜ್ ಮಾಡಬೇಕಾದ್ರೆ ಇದೇ ಸ್ಟ್ರಕ್ಚರ್ ಬರುತ್ತೆ ವಿದ್ಯಾರ್ಥಿಗಳೇ. ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆಸ್ ಕ್ಲೆವರ್ ಆಸ್. ಈಗ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಸ್ವಾಮಿ ಬಗ್ಗೆ ಅಲ್ವಾ. ಸೊ ಕೊನೆ ಭಾಗದಲ್ಲಿ ನಾವು ಸ್ವಾಮಿ ಅಂತ ಬರೆದುಕೊಳ್ತೇವೆ, ಸ್ವಾಮಿ. ಸೊ ಇಷ್ಟು ಬರೆದ್ರೆ ನಿಮ್ಮ ಪಾಸಿಟಿವ್ ಡಿಗ್ರಿ ಸೆಂಟೆನ್ಸ್ ನಿಮಗೆ ಸಿಗುತ್ತೆ. ಇನ್ನು ಇದನ್ನೇ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡೋದ್ರೆ ಇನ್ನು ತುಂಬಾನೇ ಸುಲಭವಾಗಿ ನಾವು ಇದನ್ನ ಚೇಂಜ್ ಮಾಡ್ಬೋದು. ಯಾವ ರೀತಿ ಅಂದ್ರೆ ನೋಡಿ, ಈ ಮೇಲೆ ಇರ್ತಕ್ಕಂತಹ ಸೂಪರ್ಲೇಟಿವ್ ಡಿಗ್ರಿಯನ್ನ ನಾವು ಇಲ್ಲಿ ಸ್ವಾಮಿ ವಾಸ್ ಇದನ್ನ ಫಸ್ಟ್ ಪಾರ್ಟ್ ಆಗಿ ಮಾಡಿಕೊಳ್ಳೋಣ. ಇನ್ನು ಸೆಕೆಂಡ್ ಪಾರ್ಟ್ ಅಬ್ಜೆಕ್ಟಿವ್ ಇರುತ್ತಲ್ಲ, ಅದನ್ನ ಸೆಕೆಂಡ್ ಪಾರ್ಟ್ ಅಂತ ಅನ್ಕೊಳ್ಳೋಣ. ಇದು ಫಸ್ಟ್, ಇದು ಸೆಕೆಂಡ್. ಬಾಯ್ ಇನ್ ದ ಕ್ಲಾಸ್ ಇರೋದನ್ನ ಕೊನೆ ಪಾರ್ಟ್ ಅಥವಾ ಥರ್ಡ್ ಪಾರ್ಟ್ ಅಂತ ಅನ್ಕೊಳ್ಳೋಣ. ಈಗ ಫಸ್ಟ್ ಅಂಡ್ ಥರ್ಡ್ ಪಾರ್ಟ್ ಏನಿರ್ತಾವೋ ಅಲ್ಲಿ ಏನು ಬದಲಾವಣೆ ಇರೋದಿಲ್ಲ.
ಇಲ್ಲಿ ನಾವು ಫಸ್ಟ್ ಸೆಂಟೆನ್ಸ್ ಏನು ಫಸ್ಟ್ ಪಾರ್ಟ್ ಏನು ಸ್ವಾಮಿ ವಾಸ್ ಇದೆ ಅಲ್ವಾ, ಅದನ್ನ ಆಸ್ ಇಟ್ ಇಸ್ ಬರೆದುಕೊಳ್ತಾ ಇದ್ದೇವೆ. ಗಮನಿಸಿ ವಿದ್ಯಾರ್ಥಿಗಳೇ, ಸ್ವಾಮಿ ವಾಸ್. ಈಗ ನೋಡಿ ಅಬ್ಜೆಕ್ಟಿವ್ ಪಾರ್ಟ್ ಅನ್ನ ದ ಕ್ಲೆವರೆಸ್ಟ್ ಇರೋದನ್ನ ಈಗ ನಾವು ಕಂಪ್ಯಾರಿಟಿವ್ ಫಾರ್ಮ್ಗೆ ಚೇಂಜ್ ಮಾಡ್ಬೇಕಲ್ವಾ. ಸೊ ಅದನ್ನ ಕ್ಲೆವರರ್ ದ್ಯಾನ್ ಅಂತ ಚೇಂಜ್ ಮಾಡ್ಬೇಕಾಗುತ್ತೆ. ಕ್ಲೆವರರ್ ದ್ಯಾನ್. ಸರಿಯಾಗಿ ಗಮನಿಸಿ ವಿದ್ಯಾರ್ಥಿಗಳೇ, ಸೆಕೆಂಡ್ ಪಾರ್ಟ್ ಅನ್ನ ಇಲ್ಲಿ ಕ್ಲೆವರರ್ ದ್ಯಾನ್ ಅಂತ ಚೇಂಜ್ ಮಾಡಿದ್ದೇವೆ. ಇನ್ನು ಕಂಪ್ಯಾರಿಟಿವ್ ಡಿಗ್ರಿಲಿ ಥರ್ಡ್ ಪಾರ್ಟ್ ಆಗಿ ಯಾವಾಗಲೂ ಕೂಡ ಎನಿ ಅದರ್ ಅನ್ನ ಬರಿಬೇಕು, ನೆನ್ಪಿಟ್ಕೊಳ್ಳಿ. ಇದು ಫಿಕ್ಸ್ ಆಗಿರತಕ್ಕಂತಹ ಪಾರ್ಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಎನಿ ಅದರ್ ಆದ ತಕ್ಷಣ ಇನ್ನು ಕೊನೆ ಪಾರ್ಟ್ ಇತ್ತಲ್ವಾ, ಬಾಯ್ ಇನ್ ದ ಕ್ಲಾಸ್, ಇದನ್ನ ಆಸ್ ಇಟ್ ಈಸ್ ಬರಿತಾ ಇದ್ದೇವೆ. ಗಮನಿಸಿ, ಬಾಯ್ ಇನ್ ದ ಕ್ಲಾಸ್ ಅಂತ ಬರೆದ್ರೆ ನಿಮ್ಮ ಒಂದು ಕಂಪ್ಯಾರಿಟಿವ್ ಡಿಗ್ರಿ ಸೆಂಟೆನ್ಸ್ ಕೂಡ ಸಿಕ್ಕ ಹಾಗೆ ವಿದ್ಯಾರ್ಥಿಗಳೇ. ಸೊ ಈ ರೀತಿ ನೀವು ಚೇಂಜ್ ಮಾಡಬೇಕಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ, ಶರಣ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ಅವರ್ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ಟಾಲರ್ ದ್ಯಾನ್ ಅಂತ ನೋಡಿದ ತಕ್ಷಣ ನಮಗೆ ಗೊತ್ತಾಗ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಇದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಇರತಕ್ಕಂತಹ ಸೆಂಟೆನ್ಸ್ ಅಂತೇಳಿ. ಸೊ ಈಗ ನಾವು ಮಾಡಬೇಕಾಗಿರೋದೇನೋ ಪಾಸಿಟಿವ್ ಡಿಗ್ರಿ ಮತ್ತು ಇದು ಕಂಪ್ಯಾರಿಟಿವ್ ಡಿಗ್ರಿ ಇರ್ತಕ್ಕಂಥದ್ದು. ಸೂಪರ್ಲೇಟಿವ್ ಡಿಗ್ರಿ ಅಲ್ಲ, ಎನಿ ಅದರ್ ಇದೆ, ದ್ಯಾನ್ ಇದೆ, ಇವೆಲ್ಲ ಕ್ಲೂ ಆಗಿರ್ತವೆ. ಸೊ ದಿಸ್ ಇಸ್ ಕಂಪ್ಯಾರಿಟಿವ್ ಡಿಗ್ರಿ ಆಗಿರುತ್ತೆ. ಈಗ ನಾವು ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು, ಅದೇ ರೀತಿ ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ನೋ ಅದರಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. ಪಾಸಿಟಿವ್ ಡಿಗ್ರಿಯನ್ನ ನೋ ಅದರ್ ಅಂತ ಬರೆದುಕೊಳ್ತೇವೆ. ಈಗ ಮೊದಲಿಗೆ ಹೇಳಿದಾಗೆ ಕೊನೆ ಪಾರ್ಟ್ ಅನ್ನು ಗಮನಿಸಿ, ಬಾಯ್ ಇನ್ ಅವರ್ ಕ್ಲಾಸ್, ಇಲ್ಲೂ ಕೂಡ ಸೇಮ್ ಅದೇ ತರಾನೇ ಇದೆ. ಬಾಯ್ ಇನ್ ಅವರ್ ಕ್ಲಾಸ್ ಅನ್ನ ತೆಗೆದುಕೊಳ್ಳೋಣ. ನೋ ಅದರ್. ಬಾಯ್ ಇನ್ ಅವರ್ ಕ್ಲಾಸ್. ಈಗ ಹೆಲ್ಪಿಂಗ್ ವರ್ಬ್ ಅನ್ನ ಗಮನಿಸಿ ವಿದ್ಯಾರ್ಥಿಗಳೇ, ಈಸ್ ಇದೆ, ಸೊ ಅದನ್ನೇ ತೆಗೆದುಕೊಳ್ತಾ ಇದ್ದೇವೆ. ನೋ ಅದರ್ ಬಾಯ್ ಇನ್ ಅವರ್ ಕ್ಲಾಸ್ ಈಸ್. ಈಗ ಅಡ್ಜೆಕ್ಟಿವ್ ಅನ್ನ ಗಮನಿಸಿ ವಿದ್ಯಾರ್ಥಿಗಳೇ, ಟಾಲರ್ ಇದೆ, ಅಂದ್ರೆ ಇಲ್ಲಿ ನಾವು ಪಾಸಿಟಿವ್ ಡಿಗ್ರಿಗೆ ಟಾಲ್ ಅಂತ ಮಾತ್ರ ಬರೆದುಕೊಳ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ನಾವು ಆಸ್ ಅನ್ನು ಸೇರಿಸಬೇಕು. ಆಸ್ ಟಾಲ್ ಆಸ್. ಇನ್ನು ನೋಡಿ, ನೋ ಅದರ್ ಬಾಯ್ ಇನ್ ಅವರ್ ಕ್ಲಾಸ್ ಈಸ್ ಆಸ್ ಟಾಲ್ ಆಸ್. ಸಬ್ಜೆಕ್ಟ್ ಅನ್ನು ಗಮನಿಸಿ, ಶರಣ್ ಇದೆ, ಸೊ ಅದನ್ನೇ ನಾವು ಬರಿತಾ ಇದ್ದೇವೆ, ಶರಣ್ ಅಂತೇಳಿ. ಸೊ ಇಲ್ಲಿಗೆ ಪಾಸಿಟಿವ್ ಡಿಗ್ರಿ ಮುಗಿತು. ಇನ್ನು ಸೂಪರ್ಲೇಟಿವ್ ಡಿಗ್ರಿಗೆ ಇದು ಕೂಡ ತುಂಬಾ ಸಿಂಪಲ್ ವಿದ್ಯಾರ್ಥಿಗಳೇ, ಸರಿಯಾಗಿ ಗಮನಿಸ್ತಾ ಬನ್ನಿ. ಈಗ ನಾವೇನ್ ಮಾಡಬೇಕು ಅಂದ್ರೆ, ಮೊದಲನೇದಾಗಿ ಡಿವೈಡ್ ಮಾಡ್ಕೊಳ್ಳೋಣ. ಶರಣ್ ಈಸ್ ಅಂತಕ್ಕಂಥದ್ದನ್ನ ಫಸ್ಟ್ ಪಾರ್ಟ್ ಅಂತ ಅನ್ಕೊಳ್ಳೋಣ. ಟಾಲರ್ ದ್ಯಾನ್ ಅಂತಕ್ಕಂಥದ್ದನ್ನ ಸೆಕೆಂಡ್ ಪಾರ್ಟ್ ಅನ್ಕೊಳ್ಳೋಣ. ಎನಿ ಅದರ್ ಅನ್ನ ಥರ್ಡ್ ಪಾರ್ಟ್ ಮತ್ತು ಬಾಯ್ ಇನ್ ಅವರ್ ಕ್ಲಾಸ್ ಅನ್ನ ಫೋರ್ತ್ ಪಾರ್ಟ್ ಅಂತ ಅನ್ಕೊಳ್ತೇವೆ. ಸೊ ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಥರ್ಡ್ ಪಾರ್ಟ್ ಅನ್ನ ಕಂಪ್ಲೀಟ್ ಆಗಿ ನಾವು ಡಿಲೀಟ್ ಮಾಡ್ತಾ ಇದ್ದೇವೆ ಸೂಪರ್ಲೇಟಿವ್ ಡಿಗ್ರಿಲಿ. ಇನ್ನು ಟಾಲರ್ ದ್ಯಾನ್ ಇರೋದನ್ನ ದ ಟಾಲೆಸ್ಟ್ ಅಂತ ಚೇಂಜ್ ಮಾಡಿ ಬರೆದ್ರೆ ಮುಗಿತು ವಿದ್ಯಾರ್ಥಿಗಳೇ. ದ ಟಾಲೆಸ್ಟ್ ಇಷ್ಟು ಬರೆದ್ರೆ ನಮಗೆ ಉತ್ತರ ಸಿಗುತ್ತೆ. ಶರಣ್ ಈಸ್ ಅನ್ನ ಆಸ್ ಇಟ್ ಈಸ್ ಬರೆದುಕೊಳ್ಳೋಣ. ಫಸ್ಟ್ ಪಾರ್ಟ್ ಅನ್ನು ಶರಣ್ ಈಸ್, ಟಾಲರ್ ದ್ಯಾನ್ ಇರೋದನ್ನ ದ ಟಾಲೆಸ್ಟ್ ಅಂತ ಬರೆದುಕೊಳ್ತಾ ಇದ್ದೇವೆ. ಶರಣ್ ಈಸ್ ದ ಟಾಲೆಸ್ಟ್. ಥರ್ಡ್ ಪಾರ್ಟ್ ಅನ್ನ ಇದನ್ನ ಡಿಲೀಟ್ ಮಾಡ್ತಾ ಇದ್ದೇವೆ. ಇನ್ನು ಕೊನೆ ಪಾರ್ಟ್ ಬಾಯ್ ಇನ್ ಅವರ್ ಕ್ಲಾಸ್ ಅನ್ನ ಗಮನಿಸಿ ವಿದ್ಯಾರ್ಥಿಗಳೇ, ಹಾಗೇನೆ ಬರಿತಾ ಇದ್ದೇವೆ. ಸೊ ಈ ರೀತಿ ಚೇಂಜ್ ಮಾಡಬೇಕು. ಇನ್ನು ಮೂರನೇ ಸೆಂಟೆನ್ಸ್ ಅನ್ನ ಗಮನಿಸೋಣ ವಿದ್ಯಾರ್ಥಿಗಳೇ. ಊಟಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಪ್ಲೇಸ್ ಇನ್ ಇಂಡಿಯಾ ಅಂತ ಇದೆ. ಸೊ ಗಮನಿಸಿ, ಈಗ ಕೊಟ್ಟಿರ್ತಕ್ಕಂಥದ್ದು ಕೂಡ ಕಂಪ್ಯಾರಿಟಿವ್ ಡಿಗ್ರಿ ಆಗಿದೆ, ಯಾಕಂದ್ರೆ ಕೂಲರ್ ದ್ಯಾನ್ ಗಮನಿಸಬಹುದು. ಈಗ ನಾವು ಬರಿಬೇಕಾಗಿರೋದು ಪಾಸಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿಗೆ. ಮೊದಲನೇದಾಗಿ ಪಾಸಿಟಿವ್ ಡಿಗ್ರಿಯನ್ನು ನಾವು ನಿಮಗೆಲ್ಲ ತಿಳಿದಿರೋ ಹಾಗೆ ಈಗ ಆಲ್ರೆಡಿ ನೋ ಅದರ್ ಇಂದ ಸ್ಟಾರ್ಟ್ ಮಾಡ್ಕೊಳ್ತೇವೆ. ನೋ ಅದರ್ ಆದ ತಕ್ಷಣ ಕೊನೆ ಪಾರ್ಟ್ ಅನ್ನು ಗಮನಿಸಿ, ಪ್ಲೇಸ್ ಇನ್ ಇಂಡಿಯಾ ಇರ್ತಕ್ಕಂಥದ್ದು, ಸೊ ಅದನ್ನೇ ನಾವು ತೆಗೆದುಕೊಳ್ತೇವೆ. ನೋ ಅದರ್ ಪ್ಲೇಸ್ ಇನ್ ಇಂಡಿಯಾ. ಹೆಲ್ಪಿಂಗ್ ವರ್ಬ್ ಅನ್ನು ಗಮನಿಸಿ, ಈಸ್ ಇದೆ, ಈಸ್ ಆದ ತಕ್ಷಣ ಆಸ್ ತೆಗೆದುಕೊಳ್ಬೇಕು. ಈಗ ಅಡ್ಜೆಕ್ಟಿವ್ ಕೂಲರ್ ಇರೋದನ್ನ ಕೂಲ್ ಅಂತ ಬರಿಬೇಕು, ಮತ್ತೆ ಆಸ್ ಬರಿತೇವೆ. ಆಸ್ ಕೂಲ್ ಆಸ್ ಊಟಿ ಅಂತ ಕೊನೆ ಭಾಗದಲ್ಲಿ ಸಬ್ಜೆಕ್ಟ್ ಅನ್ನು ಬರೆದ್ರೆ ಮುಗಿದು ಹೋಯ್ತು ವಿದ್ಯಾರ್ಥಿಗಳೇ. ನೋ ಅದರ್ ಪ್ಲೇಸ್ ಇನ್ ಇಂಡಿಯಾ ಈಸ್ ಆಸ್ ಕೂಲ್ ಆಸ್ ಊಟಿ. ಇನ್ನು ಸೂಪರ್ಲೇಟಿವ್ ಡಿಗ್ರಿಗೆ ತುಂಬಾ ಸುಲಭವಾಗಿ ನಾವು ಸೆಂಟೆನ್ಸ್ ಅನ್ನು ಡಿವೈಡ್ ಮಾಡ್ಕೊಳ್ಳೋಣ. ಊಟಿ ಈಸ್ ಅನ್ನೋದನ್ನ ಫಸ್ಟ್ ಪಾರ್ಟ್ ಅನ್ಕೊಂಡು ಅದನ್ನೇ ನಾವು ಆಸ್ ಇಟ್ ಈಸ್ ಬರಿತಾ ಇದ್ದೇವೆ. ಊಟಿ ಈಸ್. ಈಗ ಸೆಕೆಂಡ್ ಪಾರ್ಟ್ ನೋಡಿ, ಕೂಲರ್ ದ್ಯಾನ್ ಇರೋದನ್ನ
ಸೂಪರ್ಲೇಟಿವ್ ಡಿಗ್ರಿಗೆ ದ ಕೂಲೆಸ್ಟ್ ಅಂತ ಬರಿತಾ ಇದ್ದೇವೆ, ದ ಕೂಲೆಸ್ಟ್. ಮತ್ತು ಎನಿ ಅದನ್ನ ಡಿಲೀಟ್ ಮಾಡ್ತಾ ಇದ್ದೇವೆ. ಕೊನೆ ಪಾರ್ಟನ್ನು ಪ್ಲೇಸ್ ಇನ್ ಇಂಡಿಯಾ ಇರೋದನ್ನ ಆಸ್ ಇಟ್ ಈಸ್ ಬರಿತಾ ಇದ್ದೇವೆ, ಪ್ಲೇಸ್ ಇನ್ ಇಂಡಿಯಾ. ನೋಡಿದ್ರಲ್ವಾ ಯಾವ ರೀತಿ ಸುಲಭವಾಗಿ ನಾವು ಚೇಂಜ್ ಮಾಡಬಹುದು ಅಂತ. ಇನ್ನೊಂದು ಸೆಂಟೆನ್ಸನ್ನು ಕೂಡ ಚೇಂಜ್ ಮಾಡ್ತಾ ಹೋಗೋಣ. ಡಾನ್ ಅನ್ಸೆಲ್ಮೋ ವಾಸ್ ದ ಮೋಸ್ಟ್ ಜನರಸ್ ಪರ್ಸನ್ ಇನ್ ದ ವಿಲೇಜ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಅಡ್ಜೆಕ್ಟಿವ್ ಗಮನಿಸಿ, ದ ಮೋಸ್ಟ್ ಜನರಸ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗಿದೆ. ಸೊ ಇದನ್ನ ಗಮನಿಸಿದಾಗ ನಮಗೆ ಅರ್ಥ ಆಗ್ತಕ್ಕಂಥದ್ದು ಇದು ಸೂಪರ್ಲೇಟಿವ್ ಡಿಗ್ರಿ ಸೆಂಟೆನ್ಸ್ ಅಂತ. ಸೊ ಈಗ ನಾವು ಮಾಡಬೇಕಾಗಿರೋದು ಪಾಸಿಟಿವ್ ಡಿಗ್ರಿ ಮತ್ತು ಕಂಪ್ಯಾರಿಟಿವ್ ಡಿಗ್ರಿಗೆ. ಮೊದಲನೇದಾಗಿ ಪಾಸಿಟಿವ್ ಡಿಗ್ರಿಗೆ ನೋಡೋಣ. ನೋ ಅದರಿಂದ ಸ್ಟಾರ್ಟ್ ಮಾಡ್ಕೊಳ್ತೇವೆ. ನೋ ಅದರ್ ಆದ ತಕ್ಷಣ ಕೊನೆ ಭಾಗವನ್ನು ಗಮನಿಸಿ, ಪರ್ಸನ್ ಇನ್ ದ ವಿಲೇಜ್ ಅಂತ ಇದೆ, ಇದು ಕೊನೆ ಪಾರ್ಟ್ ಆಗಿದೆ. ಪರ್ಸನ್ ಇನ್ ದ ವಿಲೇಜ್, ನೋ ಅದರ್ ಪರ್ಸನ್ ಇನ್ ದ ವಿಲೇಜ್ ಆದ ತಕ್ಷಣನೇ ಈಸ್ ವಾಸ್ ಬರೆದುಕೊಳ್ತೇವೆ ಹೆಲ್ಪಿಂಗ್ ವರ್ಬ್, ಯಾಕೆಂದ್ರೆ ಇಲ್ಲಿ ವಾಸ್ ಇರೋದ್ರಿಂದ. ಮತ್ತು ಆಸ್ ತೆಗೆದುಕೊಂಡು ಅಡ್ಜೆಕ್ಟಿವ್ ಅನ್ನು ಗಮನಿಸಿ, ಮೋಸ್ಟ್ ಜನರಸ್ ಅಂತ ಇದೆ. ಸೊ ಇಲ್ಲಿ ನಾವು ಪಾಸಿಟಿವ್ ಡಿಗ್ರಿಗೆ ಕೇವಲ ಜನರಸ್ ಅಂತ ಮಾತ್ರ ತೆಗೆದುಕೊಳ್ತೇವೆ. ಜನರಸ್ ಆಸ್ ಡಾನ್ ಅನ್ಸೆಲ್ಮೋ ಇರ್ತಕ್ಕಂಥದ್ದನ್ನು ಗಮನಿಸಿ, ಫಸ್ಟ್ಗೆ ಇದೆ ಅದನ್ನೇ ಆಸ್ ಇಟ್ ಇಸ್ ಬರೀತೇವೆ, ಡಾನ್ ಅನ್ಸೆಲ್ಮೋ. ಸೊ ನೋ ಅದರ್ ಪರ್ಸನ್ ಇನ್ ದ ವಿಲೇಜ್ ವಾಸ್ ಆಸ್ ಜನರಸ್ ಆಸ್ ಡಾನ್ ಅನ್ಸೆಲ್ಮೋ ಅಂತ ಆಯಿತು. ಈಗ ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ಫಸ್ಟ್ ಪಾರ್ಟ್ ನೋಡಿ, ಡಾನ್ ಅನ್ಸೆಲ್ಮೋ ವಾಸ್ ಅಂತ ಇದೆ ಅಲ್ವಾ, ಇದನ್ನು ಆಸ್ ಇಟ್ ಇಸ್ ತೆಗೆದುಕೊಳ್ಳೋಣ, ಡಾನ್ ಅನ್ಸೆಲ್ಮೋ ವಾಸ್. ಇನ್ನು ಸೆಕೆಂಡ್ ಪಾರ್ಟ್ ದ ಮೋಸ್ಟ್ ಜನರಸ್ ಇರೋದನ್ನ ಕಂಪ್ಯಾರಿಟಿವ್ ಡಿಗ್ರಿಗೆ ತೆಗೆದುಕೊಂಡಾಗ ಮೋರ್ ಜನರಸ್ ಅಂತ ಆಗುತ್ತೆ, ಮೋರ್ ಜನರಸ್ ದ್ಯಾನ್ ಅಂತ ಬರೆದುಕೊಳ್ತೇವೆ. ಮತ್ತು ಮೂರನೇ ಪಾರ್ಟ್ ನಿಮಗೆ ಗೊತ್ತಿದೆ, ಎನಿ ಅದರ್ ಅಂತೇಳಿ ಬರೆದುಕೊಳ್ಬೇಕು, ಎನಿ ಅದರ್. ಮತ್ತು ಕೊನೆ ಪಾರ್ಟ್ ಪರ್ಸನ್ ಇನ್ ದ ವಿಲೇಜ್ ಇರೋದನ್ನ ಆಸ್ ಇಟ್ ಈಸ್ ಕೊನೆ ಭಾಗದಲ್ಲಿ ಬರಿತಾ ಇದ್ದೇವೆ, ಪರ್ಸನ್ ಇನ್ ದ ವಿಲೇಜ್. ಸೊ ಈ ರೀತಿ ಚೇಂಜ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಪಾಸಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿರೋ ಒಂದು ಸೆಂಟೆನ್ಸ್ ಅನ್ನ ಇಲ್ಲಿ ಗಮನಿಸ್ತಾ ಇದ್ದೇವೆ. ಗಮನಿಸಿ, ನೋ ಅದರಿಂದ ಸ್ಟಾರ್ಟ್ ಆಗಿದೆ. ನೋ ಅದರ್ ಆರ್ಟಿಸ್ಟ್ ಇನ್ ಇಂಡಿಯಾ ಈಸ್ ಆಸ್ ಗ್ರೇಟ್ ಆಸ್ ಸತೀಶ್ ಅಂತ ಇದೆ. ಸೊ ಇಲ್ಲಿ ಗ್ರೇಟ್ ಅಂತಕ್ಕಂತಹ ಅಡ್ಜೆಕ್ಟಿವ್ ಇದೆ. ಸೊ ನಾವು ಈಗ ಕಂಪ್ಯಾರಿಟಿವ್ ಡಿಗ್ರಿಗೆ ಮತ್ತು ಸೂಪರ್ಲೇಟಿವ್ ಡಿಗ್ರಿಗೆ ಈ ಒಂದು ಸೆಂಟೆನ್ಸ್ ಅನ್ನ ಚೇಂಜ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಗಮನಿಸಿ ವಿದ್ಯಾರ್ಥಿಗಳೇ, ನೋ ಅದರ್ ಆರ್ಟಿಸ್ಟ್ ಇನ್ ಇಂಡಿಯಾ ಈಸ್ ಆಸ್ ಗ್ರೇಟ್ ಆಸ್ ಸತೀಶ್ ಇದೆ. ಸೊ ಇಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಸತೀಶ್ ಅನ್ನ ತೆಗೆದುಕೊಳ್ಬೇಕು, ಸತೀಶ್. ಮತ್ತು ಹೆಲ್ಪಿಂಗ್ ವರ್ಬ್ ಅನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಈಸ್ ಇದೆ, ಸೊ ಅದನ್ನೇ ತೆಗೆದುಕೊಳ್ತೇವೆ, ಸತೀಶ್ ಈಸ್. ಈಗ ನಾವು ಅಡ್ಜೆಕ್ಟಿವ್ ಗ್ರೇಟ್ ಇರೋದನ್ನ ಗ್ರೇಟರ್ ಅಂತ ತೆಗೆದುಕೊಳ್ಬೇಕು, ಸತೀಶ್ ಈಸ್ ಗ್ರೇಟರ್ ಜೊತೆ ದ್ಯಾನ್ ಅನ್ನು ಸೇರಿಸ್ತೇವೆ, ಸತೀಶ್ ಈಸ್ ಗ್ರೇಟರ್ ದ್ಯಾನ್ ಆದ ತಕ್ಷಣನೇ ಎನಿ ಅದರ್ ಕಂಪ್ಯಾರಿಟಿವ್ ಅಲ್ಲಿ ಗೊತ್ತಿದೆ ಮೂರನೇ ಪಾರ್ಟ್ ನಿಮಗೆ, ಎನಿ ಅದರ್ ಅಂತೇಳಿ ಬರೆದುಕೊಳ್ತೇವೆ, ಎನಿ ಅದರ್. ಇನ್ನು ಕೊನೆ ಭಾಗವಾಗಿ ಆರ್ಟಿಸ್ಟ್ ಇನ್ ಇಂಡಿಯಾವನ್ನು ನಾವು ಬರಿಬೇಕಾಗುತ್ತೆ, ಆರ್ಟಿಸ್ಟ್ ಇನ್ ಇಂಡಿಯಾ. ಇಲ್ಲಿಗೆ ಕಂಪ್ಯಾರಿಟಿವ್ ಡಿಗ್ರಿ ಮುಗಿಯುತ್ತೆ. ಇನ್ನು ಸೂಪರ್ಲೇಟಿವ್ ಡಿಗ್ರಿಗೆ ಇಲ್ಲೇ ಗಮನಿಸಬಹುದು ನೀವು, ಸತೀಶ್ ಈಸ್ ಇರೋದನ್ನ ಆಸ್ ಇಟ್ ಈಸ್ ಹಾಗೆ ಬರೆದುಕೊಳ್ತೇವೆ ನೋಡಿ, ಸತೀಶ್ ಈಸ್. ಸೂಪರ್ಲೇಟಿವ್ ಡಿಗ್ರಿಗೆ ಗ್ರೇಟರ್ ದ್ಯಾನ್ ಇರೋದನ್ನ ದ ಗ್ರೇಟೆಸ್ಟ್, ಸತೀಶ್ ಈಸ್ ದ ಗ್ರೇಟೆಸ್ಟ್. ಎನಿ ಅದನ್ನ ಡಿಲೀಟ್ ಮಾಡ್ತೇವೆ, ಆರ್ಟಿಸ್ಟ್ ಇನ್ ಇಂಡಿಯಾವನ್ನ ಆಸ್ ಇಟ್ ಈಸ್ ಬರಿತಾ ಇದ್ದೇವೆ, ಆರ್ಟಿಸ್ಟ್ ಇನ್ ಇಂಡಿಯಾ. ಸೊ ಈ ರೀತಿ ನಾವು ಚೇಂಜ್ ಮಾಡಬೇಕಾಗುತ್ತೆ. ಇನ್ನು ಆರನೇದನ್ನ ಡೈರೆಕ್ಟ್ ಆಗಿ ನಾವು ಉತ್ತರವನ್ನು ಹೇಳ್ತೇನೆ ವಿದ್ಯಾರ್ಥಿಗಳೇ. ಬಾಲೇಶ್ವರ್ ವಾಸ್ ಕ್ವಿಕರ್ ದ್ಯಾನ್ ಎನಿ ಅದರ್ ಕಮ್ಯೂಟರ್ ಇನ್ ದ ಟ್ರೈನ್ ಅಂತ ಇದೆ. ಸೊ ಇಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋ ಅದರ್ ತೆಗೆದುಕೊಳ್ತೇವೆ. ನೋ ಅದರ್ ಆದ ತಕ್ಷಣನೇ ಗಮನಿಸಿ ಈ ಪಾರ್ಟ್ ಅನ್ನ ತೆಗೆದುಕೊಳ್ಬೇಕು. ನೋ ಅದರ್ ಕಮ್ಯೂಟರ್ ಇನ್ ದ ಟ್ರೈನ್ ವಾಸ್ ತೆಗೆದುಕೊಳ್ತೇವೆ. ವಾಸ್ ಆಸ್ ಕ್ವಿಕ್ ಆಸ್ ಬಾಲೇಶ್ವರ್ ಅಂತ ಚೇಂಜ್ ಮಾಡಬೇಕು. ನೋ ಅದರ್ ಕಮ್ಯೂಟರ್ ಇನ್ ದ ಟ್ರೈನ್ ವಾಸ್ ಆಸ್ ಕ್ವಿಕ್ ಆಸ್ ಬಾಲೇಶ್ವರ್. ಇನ್ನು ಇದನ್ನೇ ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾದ್ರೆ ಬಾಲೇಶ್ವರ್ ವಾಸ್ ದ ಕ್ವಿಕ್ಕೆಸ್ಟ್ ಕಮ್ಯೂಟರ್ ಇನ್ ದ ಟ್ರೈನ್ ಅಂತ ಆಗುತ್ತೆ. ಇನ್ನು ಸೆವೆಂತ್ ಒನ್, ಮುನ್ಷಿ ಪ್ರೇಮ್ಚಂದ್ ಈಸ್ ಮೋರ್ ಪಾಪ್ಯುಲರ್ ದ್ಯಾನ್ ಎನಿ ಅದರ್ ರೈಟರ್ ಇನ್ ಹಿಂದಿ ಲಿಟ್ರೇಚರ್ ಅಂತ ಇದೆ. ಸೊ ಇದನ್ನ ಪಾಸಿಟಿವ್ ಡಿಗ್ರಿಗೆ ಅಂದರೆ ನೋ
ಅದರ್ ತೆಗೆದುಕೊಂಡು ನೋ ಅದರ್ ರೈಟರ್ ಇನ್ ಹಿಂದಿ ಲಿಟ್ರೇಚರ್ ಈಸ್ ಆಸ್ ಪಾಪ್ಯುಲರ್ ಆಸ್ ಮುನ್ಷಿ ಪ್ರೇಮ್ಚಂದ್ ಅಂತ ಚೇಂಜ್ ಮಾಡಬೇಕು. ಇದನ್ನೇ ಸೂಪರ್ಲೇಟಿವ್ ತೆಗೆದುಕೊಂಡ್ರೆ ಮುನ್ಷಿ ಪ್ರೇಮ್ಚಂದ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ರೈಟರ್ ಇನ್ ಹಿಂದಿ ಲಿಟ್ರೇಚರ್ ಅಂತ ಆಗುತ್ತೆ. ಇನ್ನು 8th ಒನ್, ನೋ ಅದರ್ ಟ್ರೈನ್ ಇನ್ ಇಂಡಿಯಾ ಈಸ್ ಆಸ್ ಫಾಸ್ಟ್ ಆಸ್ ವಂದೇ ಭಾರತ್ ಅಂತ ಇದೆ. ಅಂದರೆ ಇದು ಪಾಸಿಟಿವ್ ಇದೆ. ಕಂಪೇರೇಟಿವ್ಗೆ ಏನು ಮಾಡ್ಬೋದು ಅಂದರೆ ವಂದೇ ಭಾರತ್ ಈಸ್ ಫಾಸ್ಟರ್ ದ್ಯಾನ್ ಎನಿ ಅದರ್ ಟ್ರೈನ್ ಇನ್ ಇಂಡಿಯಾ ಅಂತ ಆಗುತ್ತೆ. ಅದೇ ರೀತಿ ಸೂಪರ್ಲೇಟಿವ್ ಡಿಗ್ರಿಗೆ ಹೋದರೆ ವಂದೇ ಭಾರತ್ ಈಸ್ ದ ಫಾಸ್ಟೆಸ್ಟ್ ಟ್ರೈನ್ ಇನ್ ಇಂಡಿಯಾ ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನು 2 ಎಕ್ಸಸೈಸ್ ಅನ್ನು ಕೊಟ್ಟಿದ್ದೇನೆ. ಈ 2 ಸೆಂಟೆನ್ಸ್ಗಳನ್ನು ನೀವೇನೇ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ ವಿದ್ಯಾರ್ಥಿಗಳೇ. ಎಷ್ಟು ಜನರಿಗೆ ಈ ಒಂದು ಟಾಪಿಕ್ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಅಟ್ಲೀಸ್ಟ್ ಈ 2ರಲ್ಲಿ ಯಾವುದಾದ್ರೂ ಒಂದನ್ನಾದರೂ ತೆಗೆದುಕೊಂಡು ಕಂಪ್ಯಾರೇಟಿವ್ ಅಥವಾ ಸೂಪರ್ಲೇಟಿವ್ಗೆ ಚೇಂಜ್ ಮಾಡಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಮತ್ತೆ ಬೇರೆ ಯಾವುದಾದ್ರೂ ಗ್ರಾಮರ್ ನಿಮಗೆ ಡಿಫಿಕಲ್ಟ್ ಅನಿಸಿದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿದರೆ ಅದನ್ನು ಸುಲಭವಾಗಿ ಯಾವ ರೀತಿ ನೀವು ಸಾಲ್ವ್ ಮಾಡಬಹುದು ಅಂತೇಳಿ ಕೆಲವೊಂದಿಷ್ಟು ಟ್ರಿಕ್ಸ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿದ್ಯಾರ್ಥಿಗಳೇ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.